ಓಕೆ, ಲಾಸ್ಟ್ ಕ್ಲಾಸಲ್ಲಿ ವಿ ಆರ್ ಡಿಸ್ಕಸಿಂಗ್ ಅಬೌಟ್ ಓಮ್ಸ್ ಲಾ. ಮತ್ತೆ ರಿಪೀಟ್ ಮಾಡೋಕ್ಕೆ ಹೋಗಲ್ಲ. ಓಮ್ಸ್ ಲಾ ಏನು ಹೇಳುತ್ತೆ ಅಂತೆಲ್ಲ ಎಕ್ಸ್ಪ್ಲೈನ್ ಮಾಡಿದೆ. ಸೊ ಐ ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ವಿ, ವಿ ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಐ, ವಿ ಈಸ್ ಈಕ್ವಲ್ ಟು ಐ ಆರ್, ವಿ ಈಸ್ ಈಕ್ವಲ್ ಟು ಐ ಆರ್. ರೆಸಿಸ್ಟೆನ್ಸ್ ಅಂದರೆ ಡೆಫಿನೇಷನ್ ಎಲ್ಲ ಫ್ರೇಮ್ ಮಾಡಾಗಿದೆ. ಸೊ ಇವತ್ತು ವೇರಿಯೇಷನ್ ಆಫ್ ರೆಸಿಸ್ಟೆನ್ಸ್ ವಿತ್ ಎ ಡೈಮೆನ್ಷನ್. ಸರ್ ಡೈಮೆನ್ಷನ್ ಅಂದರೆ ಏನು ಸರ್? ಡೈಮೆನ್ಷನ್ ಅಂದರೆ ಉದ್ದ, ಎತ್ತರ, ಅಗಲ, ದಪ್ಪ. ಇದನ್ನು ಡೈಮೆನ್ಷನ್ ಅಂತಲೇ ಕರಿತೀವಿ. ಓಕೆ, ಈ ರೆಸಿಸ್ಟೆನ್ಸ್ ಅನ್ನೋದು ಯಾವ್ಯಾವ ಫ್ಯಾಕ್ಟ್ರ್ ಮೇಲೆ ಡಿಪೆಂಡ್ ಆಗುತ್ತೆ? ಕ್ವಶನ್ 2 ಮಾರ್ಕ್ಸಿಗೆ ಕೇಳ್ತಾನೆ, 1 ಮಾರ್ಕ್ಸಿಗೆ ಕ್ವಶನ್ ಕೇಳ್ತಾನೆ. ಹೇಳ್ತೀನಿ. ಸೊ ಹೌ ಡಸ್ ರೆಸಿಸ್ಟೆನ್ಸ್ ಆಫ್ ಎ ಕಂಡಕ್ಟರ್ ಡಿಪೆಂಡ್ಸ್ ಅಪಾನ್ ಅಂತ ಕೇಳ್ತಾನೆ. ಅಟ್ ಎ ಕಾನ್ಸ್ಟೆಂಟ್ ಟೆಂಪ್ರೇಚರ್, at a constant temperature, the resistance is directly proportional to length. The resistance is directly proportional to length. First point. ಎರಡನೇ ಪಾಯಿಂಟು, resistance is inversely proportional to area of cross section. ಅಂದರೆ ಅರ್ಥ ಮಾಡ್ಕೊಳ್ಳಿ. ಸೊ ಇಫ್ ದ ಲೆಂತ್ ಇನ್ಕ್ರೀಸಸ್, resistance is also increases. If the area of cross section increases, resistance will be decreases. How does resistance of a conductor depends upon ಅಂತ ಹೇಳಿದ್ರೆ, resistance is directly proportional to length of the conductor. ಎರಡನೇದು, resistance is inversely proportional to area of cross section. ಓಕೆ, ಇದು ಆದಮೇಲೆ so according to this one, resistance is directly proportional to length, resistance is inversely proportional to area of cross section. That is proportionality constant na remove ಮಾಡಿ ಈಕ್ವಲ್ ಸೈನ್ ಇಂಟ್ರೊಡ್ಯೂಸ್ ಮಾಡಿಸ್ತಾ ಇದೀನಿ. ಈಕ್ವಲ್ ಸೈನ್ನ ಇಂಟ್ರೊಡ್ಯೂಸ್ ಮಾಡ್ತೀವಿ, ಆಗ ಒಂದು ಹೊಸ ಕಾನ್ಸ್ಟೆಂಟ್ ಆ್ಯಡ್ ಆಗುತ್ತೆ. ದಟ್ ಈಸ್ ಕಾಲ್ಡ್ ರೋ. ಏನು ಕರಿತೀವಿ? ರೋ. ದಿಸ್ ಈಸ್ ದ ಸಿಂಬಲ್ ಆಫ್ ರೋ. ರೋ ಬರೆಯೋದು ಈ ಥರ ಬರ್ತೀವಿ. ರೋ ಅಂದರೆ ಸೊ ಸ್ಪೆಸಿಫಿಕ್ ರೆಸಿಸ್ಟೆನ್ಸ್. ವಾಟ್ ಈಸ್ ರೋ? ಸ್ಪೆಸಿಫಿಕ್ ರೆಸಿಸ್ಟೆನ್ಸ್ ಅಥವಾ ಸ್ಟ್ಯಾಂಡರ್ಡ್ಗೆ ಸೊ ರೆಸಿಸ್ಟಿವಿಟಿ ಅಂತ ಕರಿತೀವಿ. ರೆಸಿಸ್ಟಿವಿಟಿ ಆಫ್ ದಿ ಮೆಟೀರಿಯಲ್. ಇದೊಂದು ಎಕ್ಸ್ಪೆರಿಮೆಂಟ್ ಬರುತ್ತೆ. ಒಂದು ವೈರ್ದ ರೆಸಿಸ್ಟಿವಿಟಿ ಕಂಡಿದ್ದೀರಾ ಲ್ಯಾಬಲ್ಲಿ, ಅಲ್ಲಿ ವೈವ ಕ್ವಶನ್ಸ್ ಇದನ್ನೆಲ್ಲ ಕೇಳ್ತಾರೆ 1 ಮಾರ್ಕ್ಸಿಗೆ. ಹೌ ಡಸ್ ರೆಸಿಸ್ಟೆನ್ಸ್ ಡಿಪೆಂಡ್ಸ್ ಅಪಾನ್ ಲೆಂತ್? ಡೈರೆಕ್ಟ್ಲಿ ಪ್ರಪೋರ್ಷನಲ್. ಹೌ ಡಸ್ ರೆಸಿಸ್ಟೆನ್ಸ್ ಆಫ್ ದಿ ಕಂಡಕ್ಟರ್ ಡಿಪೆಂಡ್ಸ್ ಅಪಾನ್ ಏರಿಯಾ ಪ್ಲಸ್ ಸೆಕ್ಷನ್? ಇನ್ವರ್ಸ್ಲಿ ಪ್ರಪೋರ್ಷನಲ್. ಆಯಿತು. ಸೊ ರೋ ಇಸ್ ಕಾಲ್ಡ್ ಸ್ಪೆಸಿಫಿಕ್ ರೆಸಿಸ್ಟೆನ್ಸ್. So what is the formula for R? R is equal to rho into L by A. Rho ಬರೆದ್ರೆ rho is equal to R A L. A ನ್ಯೂಮರೇಟರ್ ಹೋಗುತ್ತೆ, R into A, ಡಿನಾಮಿನೇಟರ್ಗೆ L ಬರುತ್ತೆ, ಅಲ್ಲಿಗೆ rho is equal to R A L. This is the concept. ಓಕೆ, ಎಕ್ಸಾಮ್ಸಲ್ಲಿ ಕ್ವಶನ್ಸ್ ಏನೇನು ಕೇಳಿದ್ದಾನೆ 2 ಮಾರ್ಕ್ಸ್ಗೆ. ಹೌ ಡಸ್ ರೆಸಿಸ್ಟೆನ್ಸ್ ಡಿಪೆಂಡ್ಸ್ ಅಪಾನ್? ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಲೆಂತ್, ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು ಏರಿಯಾ ಆಫ್ ಕ್ರಾಸ್ ಸೆಕ್ಷನ್. ಆ್ಯಂಡ್ ದೆನ್ so how does the resistance of a conductor varies with length of the conductor? Directly proportional. How does resistance varies with area of cross section? Inversely proportional. ಇವೆಲ್ಲ 1 ಮಾರ್ಕ್ಸ್ 2 ಮಾರ್ಕ್ಸ್ಗೆ ತುಂಬ ಸಲ ಕೇಳಿದ್ದಾನೆ. ನೆಕ್ಸ್ಟ್ ಟಾಪಿಕಲ್ಲಿ ರೆಸಿಸ್ಟಿವಿಟಿ ಅಂದರೆ ಏನು ಸಾರ್? ವಾಟ್ ಈಸ್ ರೆಸಿಸ್ಟಿವಿಟಿ? ಸೊ ಆ ಡೆಫಿನೇಷನ್ ಆಮೇಲೆ ಹೇಳ್ತೀನಿ. ಈ ರೆಸಿಸ್ಟಿವಿಟಿ ಇಟ್ ಈಸ್ ಇಂಡಿಪೆಂಡೆಂಟ್ ಆಫ್ ಡೈಮೆನ್ಷನ್ ಆಫ್ ದಿ ಕಂಡಕ್ಟರ್. ಅಂದರೆ ರೆಸಿಸ್ಟಿವಿಟಿ ಡಸ್ ನಾಟ್ ಡಿಪೆಂಡ್ ಅಪಾನ್ ಡೈಮೆನ್ಷನ್. ನಾನು ಆಗಲೇ ಹೇಳ್ತಾ ಇದ್ದೀನಿ, ಡೈಮೆನ್ಷನ್ ಅಂದರೆ ಏನು ಸರ್? ಉದ್ದ, ಎತ್ತರ, ಅಗಲ ಎಲ್ಲ ಒಂದೇ ಡೈಮೆನ್ಷನ್. ಅಂದರೆ ಆ ಡೈಮೆನ್ಷನ್ ಮೇಲೆ ಡಿಪೆಂಡ್ ಆಗಲ್ಲ ರೆಸಿಸ್ಟಿವಿಟಿ. ಸರ್ ವಾಟ್ ಈಸ್ ದ ಕಾನ್ಸೆಪ್ಟ್? ಫಾರ್ ಎಕ್ಸಾಂಪಲ್, ದಿಸ್ ಈಸ್ ಎ ಮೆಟೀರಿಯಲ್. ಇದಕ್ಕೆ ಎಷ್ಟು ರೆಸಿಸ್ಟಿವಿಟಿ ಇದೆ? ಇದನ್ನು 2 ಭಾಗ ಮಾಡ್ತೀನಿ, ರೆಸಿಸ್ಟಿವಿಟಿ ಅಷ್ಟೇ ಇರುತ್ತೆ. 100 ಭಾಗ ಮಾಡ್ತೀನಿ, ರೆಸಿಸ್ಟಿವಿಟಿ ಅಂದರೆ ಲೆಂತು, ಏರಿಯಾ, ಸೈಜ್ ಮೇಲೆ ರೆಸಿಸ್ಟಿವಿಟಿ ಡಿಪೆಂಡ್ ಆಗೋಲ್ಲ. ಕ್ವಶನ್ಸ್ ಕೇಳ್ತಾ ಇರ್ತಾನೆ. ಇಫ್ ಎ ಲೆಂತ್ ಈಸ್ ಹ್ಯಾವಿಂಗ್ ಎ ವಯರ್, ದ ಲೆಂತ್ ಆಫ್ ದ ವಯರ್ ಇನ್ಕ್ರೀಸ್ ಬೈ 4 times. ಲೆಂತ್ ಆಫ್ ದ ವಯರ್ ಇಸ್ ಇನ್ಕ್ರೀಸ್ ಬೈ 4 times ಅಥವಾ 10 times. ವಾಟ್ ಹ್ಯಾಪನ್ಸ್? ರೆಸಿಸ್ಟಿವಿಟಿ ಈಸ್ ರಿಮೈನ್ಸ್ same because resistivity does not depend upon dimension. So dimension ಮೇಲೆ ಡಿಪೆಂಡ್ ಆಗಲ್ಲ. ಓಕೆ ಸರ್, ಇವೆಲ್ಲ ವೈವಾ ಕ್ವಶನ್ಸಲ್ಲೂ ಕೇಳ್ತಾರೆ, ಎಕ್ಸಾಮ್ಸಲ್ಲೂ ಕೇಳ್ತಾರೆ. ಸೊ ಹಾಗಾದರೆ ರೆಸಿಸ್ಟಿವಿಟಿ ಡಿಪೆಂಡ್ಸ್ ಅಪಾನ್ ವಿಚ್ ಫ್ಯಾಕ್ಟರ್? ಸರ್ ರೆಸಿಸ್ಟಿವಿಟಿ ಯಾವ್ಯಾವ ಫ್ಯಾಕ್ಟರ್ ಮೇಲೆ ಡಿಪೆಂಡ್ ಆಗುತ್ತೆ ಅಂದರೆ, ರೆಸಿಸ್ಟಿವಿಟಿ ಡಿಪೆಂಡ್ಸ್ ಅಪಾನ್ ಮೆಟೀರಿಯಲ್.
ಮೆಟೀರಿಯಲ್ ಮೇಲೆ ಡಿಪೆಂಡ್ ಆಗುತ್ತೆ. ಸರ್ ವಾಟ್ ಈಸ್ ದ ಮೀನಿಂಗ್ ಆಫ್ ಮೆಟೀರಿಯಲ್ ಸರ್? ಫಾರ್ ಎಕ್ಸಾಂಪಲ್ ಗೋಲ್ಡ್ ಈಸ್ ಒನ್ ಮೆಟೀರಿಯಲ್. ಗೋಲ್ಡ್ಗೆ ಒಂದು ರೆಸಿಸ್ಟಿವಿಟಿ ಇರುತ್ತೆ. ಐರನ್ಗೆ ಒಂದು ರೆಸಿಸ್ಟಿವಿಟಿ ಇರುತ್ತೆ. ಸಿಲ್ವರ್ಗೆ ಒಂದು ರೆಸಿಸ್ಟಿವಿಟಿ ಇರುತ್ತೆ. ಕಾಪರ್ ಅಂದರೆ ಮೆಟೀರಿಯಲ್ ಚೇಂಜ್ ಆದಾಗೆ ರೆಸಿಸ್ಟಿವಿಟಿ ಚೇಂಜ್ ಆಗುತ್ತೆ. ಇಟ್ ಮೀನ್ಸ್ ದಟ್ ರೆಸಿಸ್ಟಿವಿಟಿ ಡಿಪೆಂಡ್ಸ್ ಅಪಾನ್ ಮೆಟೀರಿಯಲ್. ಅರ್ಥ ಆಯ್ತಲ್ಲ? ಓಕೆ. ರೆಸಿಸ್ಟಿವಿಟಿ ಡಿಪೆಂಡ್ಸ್ ಅಪಾನ್ ಟೆಂಪ್ರೇಚರ್. ಈಗ ಟೆಂಪ್ರೇಚರ್ ಹೆಚ್ಚಿಗೆ ಆದರೆ ರೆಸಿಸ್ಟಿವಿಟಿ ವೇರಿಯೇಷನ್ ಆಗುತ್ತೆ. ಈಗ ಫಾರ್ ಎಕ್ಸಾಂಪಲ್ ಗೋಲ್ಡ್ ತೊಗೊಂಡೆ. ಈ ಗೋಲ್ಡ್ಗೆ 10 ಡಿಗ್ರಿ ಟೆಂಪ್ರೇಚರ್ ಇದೆ, 40 ಡಿಗ್ರಿ ಮಾಡಿದೆ. 10 ಡಿಗ್ರಿ ಟೆಂಪ್ರೇಚರ್ಗೇ ರೆಸಿಸ್ಟಿವಿಟಿ ಬೇರೆ, 40 ಡಿಗ್ರಿ ಟೆಂಪ್ರೇಚರ್ಗೆ ರೆಸಿಸ್ಟಿವಿಟಿ ಬೇರೆ, 100 ಡಿಗ್ರಿ ಟೆಂಪ್ರೇಚರ್ಗೆ ರೆಸಿಸ್ಟಿವಿಟಿ. ಇಫ್ ಟೆಂಪ್ರೇಚರ್ ಚೇಂಜಸ್, ರೆಸಿಸ್ಟಿವಿಟಿ ಚೇಂಜಸ್. ಫೈನ್. ಸೆಕೆಂಡ್ ಪಾರ್ಟ್. ಥರ್ಡ್ ಪಾರ್ಟ್, ಪ್ಯೂರಿಟಿ. ಸರ್ ವಾಟ್ ಇಸ್ ದ ಮೀನಿಂಗ್ ಆಫ್ ಪ್ಯೂರಿಟಿ ಸರ್? ಅಂದರೆ ದ ಪ್ಯೂರಿಟಿ ಚೇಂಜಸ್, ರೆಸಿಸ್ಟಿವಿಟಿ ಆಲ್ಸೋ ಚೇಂಜಸ್. ಸಣ್ಣದೊಂದು ಎಕ್ಸಾಂಪಲ್ ಹೇಳಬೇಕು ಅಂತಂದರೆ ನಿಮಗೆ ಈಗ ಗೋಲ್ಡ್ ಗೊತ್ತು ನಿಮಗೆ, ಪ್ಯೂರ್ ಗೋಲ್ಡ್ನಲ್ಲಿ ನಮಗೆ ನಿಮ್ಮ ಒಡವೆಗಳನ್ನ ಮಾಡೋಕ್ಕೆ ಬರಲ್ಲ. ಸರ, ಓಲೆ, ಬಳೆ, ಉಂಗುರ ಇವನ್ನೆಲ್ಲ ಮಾಡೋಕ್ಕೆ ಬರಲ್ಲ. ಪ್ಯೂರ್ ಗೋಲ್ಡ್ಗೆ ಒಂದು ರೆಸಿಸ್ಟಿವಿಟಿ. ಅದಕ್ಕೆ ಇಂಪ್ಯೂರಿಟಿ ಆ್ಯಡ್ ಮಾಡಿ ಸೊ ನಿಮಗೆ ಆಭರಣ ಮಾಡ್ತಾರೆ. ಆಗ ಇಂಪ್ಯೂರಿಟಿ ಆ್ಯಡ್ ಮಾಡ್ತಾರಲ್ಲ ಆವಾಗ ರೆಸಿಸ್ಟಿವಿಟಿ ಚೇಂಜ್ ಆಗುತ್ತೆ. ರೆಸಿಸ್ಟಿವಿಟಿ ಡಿಪೆಂಡ್ಸ್ ಅಪಾನ್ ಪ್ಯೂರಿಟಿ. ಓಕೆ, ಈ 3 ಫ್ಯಾಕ್ಟರ್ ಮೇಲೆ ಡಿಪೆಂಡ್ ಆಗುತ್ತೆ ರೆಸಿಸ್ಟಿವಿಟಿ. ಫಸ್ಟ್ ಪಾಯಿಂಟ್, ರೆಸಿಸ್ಟಿವಿಟಿ ಡಸ್ ನಾಟ್ ಡಿಪೆಂಡ್ ಅಥವಾ ಇಂಡಿಪೆಂಡೆಂಟ್ ಆಫ್ ಡೈಮೆನ್ಷನ್. Which factor depends upon resistivity? Resistivity depend upon material of the conductor, temperature of the conductor, purity of the conductor. Okay. Next, definition of resistivity. ನೋಡಿ, ಒಂದು ಎಕ್ಸ್ಪೆರಿಮೆಂಟ್ ಇದೆ. ಆ ಎಕ್ಸ್ಪೆರಿಮೆಂಟ್ ಬಂದರೆ ಇವೆಲ್ಲ ಕ್ವಶನ್ಸು ಕಾಮನ್. ಥಿಯರಿನಲ್ಲೂ ಕೇಳ್ತಾನೆ, ವೈವನಲ್ಲೂ ಕೇಳ್ತಾನೆ. ಸರ್, ಹೌ ಟು ಡಿಫೈನ್ ರೆಸಿಸ್ಟಿವಿಟಿ? ಓಕೆ, ಸೊ ನಿಮಗೆ ಫಾರ್ಮುಲಾ ಗೊತ್ತು. ರೋ ಇಸ್ ಈಕ್ವಲ್ ಟು ಆರ್ ಇಂಟು ಎ ಇಂಟು ಎಲ್. ಆಯಿತಾ? ಇಫ್ ಲೆಂತ್ ಈಸ್ 1 ಮೀಟರ್ ಆ್ಯಂಡ್ ಏರಿಯಾ ಈಸ್ 1 ಮೀಟರ್ ಸ್ಕ್ವೇರ್. ವಾಟ್ ಇಸ್ ಏರಿಯಾ? ಲೆಂತ್ ಇಂಟು ಬ್ರೆಡ್ತ್. ಲೆಂತ್ 1 ಮೀಟ್ರು, ಬ್ರೆಡ್ತ್ 1 ಇಂಟು 1 1, ಮೀಟರ್ ಇಂಟು ಮೀಟರ್ ಸ್ಕ್ವೇರ್ 1 ಮೀಟರ್ ಸ್ಕ್ವೇರ್. ಏರಿಯಾ ಈಸ್ ಈಕ್ವಲ್ ಟು 1 ಮೀಟರ್ ಸ್ಕ್ವೇರ್. ಈಗ ಏನಾಗುತ್ತೆ ಸರ್ ಫಾರ್ಮುಲಾ? ರೋ ಈಕ್ವಲ್ಸ್ ಆರ್ ಆಗುತ್ತೆ. ರೋ ಈಕ್ವಲ್ಸ್ ಆರ್. ಹೇಗೆ ಸರ್? ಇದು 1 ಆಗುತ್ತೆ, ಏರಿಯಾ ಲೆಂತ್ 1 ಆಗುತ್ತೆ, 1 ಕ್ಯಾನ್ಸಲ್ ಆಗುತ್ತೆ, 1 ಇಂಟು 1 ಏನಾಗುತ್ತೆ? ಆರ್ ಆಗುತ್ತೆ. ಅಲ್ಲಿಗೆ ರೋ ಇಸ್ ಈಕ್ವಲ್ ಟು ಆರ್. ಹೌ ಕ್ಯಾನ್ ಡಿಫೈನ್ ರೆಸಿಸ್ಟಿವಿಟಿ ಆಫ್ ಎ ಕಂಡಕ್ಟರ್ ಅಥವಾ ಮೆಟೀರಿಯಲ್? ಒಂದು ರೆಸಿಸ್ಟಿವಿಟಿ ಆಫ್ ಎ ಕಂಡಕ್ಟರ್ ಅಥವಾ ಮೆಟೀರಿಯಲ್ ಯಾವ ಥರ ಡಿಫೈನ್ ಮಾಡ್ತೀರಾ ಸರ್? ಹೌ ಟು ಡಿಫೈನ್ ಸರ್? ಫಸ್ಟ್ ಯು ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ಆ್ಯಂಡ್ ದೆನ್ ಡಿಫೈನ್. ಸಪೋಸ್ ದಿಸ್ ಈಸ್ ಎ ಮೆಟೀರಿಯಲ್. ಇದೊಂದು ಮೆಟೀರಿಯಲ್ ಅಂದ್ಕೊಳ್ಳಿ. ಈ ಮೆಟೀರಿಯಲ್ಗೆ ರೆಸಿಸ್ಟಿವಿಟಿನ ಹೆಂಗೆ ಡಿಫೈನ್ ಮಾಡ್ತೀವಿ ಅಂದರೆ, ಯು ಕ್ಯಾನ್ ಇಮ್ಯಾಜಿನ್ ದಿಸ್ ಮೆಟೀರಿಯಲ್ ಹ್ಯಾವಿಂಗ್ ಎ ಲೆಂತ್ 1 ಮೀಟರ್. ಇದ್ರ ಉದ್ದ ಎಷ್ಟಿದೆ? 1 ಮೀಟರ್. ಸೊ ಅಂದರೆ ಯೂನಿಟ್ ಲೆಂತ್. ಏರಿಯಾ ಎಷ್ಟಿದೆ ಸರ್? 1 ಮೀಟರ್ ಸ್ಕ್ವೇರ್. ಯೂನಿಟ್ ಏರಿಯಾ ಆಫ್ ಕ್ರಾಸ್ ಸೆಕ್ಷನ್. ಆಯಿತಾ? ಅಂದರೆ ಯಾವುದೇ ಒಂದು ಮೆಟೀರಿಯಲ್ ಅಥವಾ ಕಂಡಕ್ಟರ್ಗೆ ಲೆಂತ್ 1 ಮೀಟರ್ ಇದ್ದು ಯೂನಿಟ್ ಏರಿಯಾ ಆಫ್ ಕ್ರಾಸ್ ಸೆಕ್ಷನ್ ಇದ್ದಾಗ ಆಗ ಈ ಮೆಟೀರಿಯಲ್ಗೆ ಅಥವಾ ಈ ಕಂಡಕ್ಟರ್ಗೆ ಏನು ರೆಸಿಸ್ಟೆನ್ಸ್ ಇರುತ್ತಲ್ಲೋ ಆ ರೆಸಿಸ್ಟೆನ್ಸನ್ನು ರೆಸಿಸ್ಟಿವಿಟಿ ಅಂತ ಕರಿತೀವಿ. ದ ರೆಸಿಸ್ಟಿವಿಟಿ ಆಫ್ ಎ ಮೆಟೀರಿಯಲ್ ಇಸ್ ಡಿಫೈನ್ಡ್ ಆಸ್ ದ resistivity of a material is defined as the if length of the conductor is 1 meter and area of cross section 1 meter square, then that resistance is called resistivity. ಆ ರೆಸಿಸ್ಟೆನ್ಸ್ನ ಏನು ಕರಿತೀವಿ ಅಂದರೆ ರೆಸಿಸ್ಟಿವಿಟಿ ಅಂತ ಕರಿತೀವಿ. ಅಥವಾ ಸಿಂಪಲ್ಲಾಗೂ ಎಕ್ಸ್ಪ್ಲೈನ್ ಮಾಡ್ಬೋದು. ಏನು ಸಿಂಪಲಾಗಿ ಹೇಳ್ಬೋದು, ದ resistivity of a conductor is defined as the resistance of the conductor. Resistivity of a conductor is defined as the resistance of the conductor if the length is unit ಅಥವಾ unit length and unit area of cross section. Unit area of cross section is called ಏನು ಕರಿತೀವಿ ಅಂದರೆ resistivity. ಅಂದರೆ if a unit length and unit area of cross section, then resistivity is equal to resistance of the conductor. ಸರಿ ಸರ್, ವಾಟ್ ಈಸ್ ದ SI ಯೂನಿಟ್ ಆಫ್ ರೆಸಿಸ್ಟಿವಿಟಿ? ರೆಸಿಸ್ಟಿವಿಟಿಗೆ SI ಯೂನಿಟ್ ಏನು ಬರುತ್ತೆ ಸರ್? ಬೇಕಾದ್ರೆ ಇಲ್ಲಿ ಪ್ರೂವ್ ಮಾಡ್ಬೋದು. ರೋ ಇಸ್ ಈಕ್ವಲ್ ಟು ಆರ್ ಎ ಬೈ ಎಲ್.
What is the SI unit of resistance? Ohm. What is the area? Meter square. What is the length? Meter. 1 meter cancel ಆಗುತ್ತೆ. It becomes ohm into meter. The SI unit is ohm into meter. Ohm into meter. ಓಕೆ, ಕೇಳಿದ. ನೆಕ್ಸ್ಟ್ ಟಾಪಿಕ್ಕು ಕಂಡಕ್ಟಿವಿಟಿ. ಲಾಸ್ಟ್ ಕ್ಲಾಸಲ್ಲಿ ಹೇಳಿದ್ದೆ. ಸೊ ರೆಸಿಸ್ಟಿವಿಟಿ, ರೆಸಿಸ್ಟೆನ್ಸ್, ಕಂಡಕ್ಟೆನ್ಸ್ ಜ್ಞಾಪನ ಇದೆಯಾ? ರೆಸಿಸ್ಟೆನ್ಸ್ಗೆ ಸಿಂಬಲ್ ಆರ್, ಕಂಡಕ್ಟೆನ್ಸ್ಗೆ ಜಿ. ಕಂಡಕ್ಟೆನ್ಸ್ ಈಸ್ ರೆಸಿಪ್ರೋಕಲ್ ಆಫ್ ದ ರೆಸಿಸ್ಟೆನ್ಸ್. ಪಟ ಮಾಡಿದೆ. ಅದೇ ಥರ ಇಲ್ಲಿ ಕಂಡಕ್ಟಿವಿಟಿ ಬರುತ್ತೆ, ಸಿಗ್ಮಾ. ಕಂಡಕ್ಟಿವಿಟಿ ಅಂದರೆ ಸಿಗ್ಮಾ. ಕಂಡಕ್ಟಿವಿಟಿ ಆಫ್ ಎ ಮೆಟೀರಿಯಲ್ is defined as the reciprocal of the resistivity. What is conductivity? Conductivity of the material is defined as the reciprocal of the resistivity. So conductivity, resistivity. SI unit reciprocal ಅಂದ್ರೆ inverse, ohm into meter inverse. ಓಕೆ ನೋಡಿ, ನೋಟ್ಸಲ್ಲಿ ನಾನು ಕೊಟ್ಟಿರೋ ಟಾಪಿಕ್ಕು ಹಿಂದೆ ಮುಂದೆ ಮಾಡ್ತಾ ಇರ್ತೀನಿ ಸ್ವಲ್ಪ. ನೆಕ್ಸ್ಟ್ ಪೇಜಿಂದ ಆ ಯಾವ ಪೇಜಲ್ಲಿರುತ್ತೋ ಅದನ್ನು ನೋಡ್ಕೊಂಡು ಓದಿ. ಸೊ ನೆಕ್ಸ್ಟು ಇದನ್ನು 1 ಮಾರ್ಕ್ಸ್ 2 ಮಾರ್ಕ್ಸ್ ಕ್ವಶನ್ ಕೇಳಿದರೆ ಓಮಿಕ್ ಡಿವೈಸ್ ಆ್ಯಂಡ್ ನಾನ್ ಓಮಿಕ್ ಡಿವೈಸ್. ಓಮಿಕ್ ಡಿವೈಸ್ ಆ್ಯಂಡ್ ನಾನ್ ಓಮಿಕ್ ಡಿವೈಸ್ ಡೆಫಿನೇಷನ್. 1 ಮಾರ್ಕ್ಸ್ ಕ್ವಶನ್, 2 ಮಾರ್ಕ್ಸ್ ಕ್ವಶನ್. ವಾಟ್ ಈಸ್ ಓಮಿಕ್ ಡಿವೈಸ್? ದ ಡಿವೈಸ್ ವಿಚ್ ಒಬೇಸ್ ಓಮ್ಸ್ ಲಾ ಇಸ್ ಕಾಲ್ಡ್ ಓಮಿಕ್ ಡಿವೈಸ್. ಯಾವ ಡಿವೈಸು ಓಮ್ಸ್ ಲಾನ ಒಬೇ ಮಾಡ್ತವೆ, ಮೀನ್ಸ್ ಐ ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ವಿ, ಈಸ್ ಕಾಲ್ಡ್ ಓಮಿಕ್ ಡಿವೈಸ್. ದ ಡಿವೈಸ್ ವಿಚ್ ಒಬೇಸ್ ಓಮ್ಸ್ ಲಾ ಇಸ್ ಕಾಲ್ಡ್ ಓಮಿಕ್ ಡಿವೈಸ್. ಸರ್ ಎಕ್ಸಾಂಪಲ್ ಯಾವ ಸರ್? ಹಾಲ್ ಕಂಡಕ್ಟರ್ ಅಥವಾ ಅಮೀಟರ್, ವೋಲ್ಟ್ ಮೀಟರ್, ಗ್ಯಾಲೋನೋಮೀಟರ್. ವೋಲ್ಟ್ ಮೀಟರ್ ಹೋಗುತ್ತೆ, ಅಮೀಟರ್ ಹೋಗುತ್ತೆ, ಗ್ಯಾಲೋನೋಮೀಟರ್ ಆಗುತ್ತೆ. These are all obeys Ohm's law. What is non-ohmic device? Non-ohmic device ಅಂದರೆ which does not obeys Ohm's law. The device which does not obeys Ohm's law is called ಏಕರ್ತೀವಿ ಅಂದರೆ non-ohmic device. ಅಂದರೆ ಈ non-ohmic ಡಿವೈಸಲ್ಲಿ I is ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ವಿ ಆಗಿರಲ್ಲ. ಸರ್ ಯಾವ್ದು ಸರ್ ಎಕ್ಸಾಂಪಲ್? ಆಲ್ ಸೆಮಿಕಂಡಕ್ಟರ್ ಡಿವೈಸ್. ಯಾವುದೇ ಸೆಮಿಕಂಡಕ್ಟರ್ ಆಗಿರ್ಬೋದು, ಡಯೋಡ್, ಟ್ರಾನ್ಸಿಸ್ಟರ್, ಟ್ರಾನ್ಸ್ಫಾರ್ಮರ್ ಎಕ್ಸೆಟ್ರಾ, ಅಥವಾ ಆಲ್ ಸೆಮಿಕಂಡಕ್ಟರ್ ಡಿವೈಸ್. ಸೊ ಇಟ್ ಒಬೇಸ್ ಓಮ್ಸ್ ಲಾ ಇಸ್ ಕಾಲ್ಡ್ ಓಮಿಕ್ ಡಿವೈಸ್. ವೋಲ್ಟ್ ಮೀಟರ್, ಅಮೀಟರ್, ಗ್ಯಾಲೋನೋಮೀಟರ್. ನಾನೋಮೀಟರ್ ಡಸ್ ನಾಟ್ ಒಬೇಸ್ ಓಮ್ಸ್ ಲಾ. ಎಕ್ಸಾಂಪಲ್ ಥರ್ಮಿಸ್ಟರ್, ಟ್ರಾನ್ಸ್ಫಾರ್ಮರ್, ಡಯೋಡ್, ಟ್ರಾನ್ಸಿಸ್ಟರ್ ಎಕ್ಸೆಟ್ರಾ. ನೆಕ್ಸ್ಟ್ ಇವೆಲ್ಲ ಎಕ್ಸಾಂಪಲ್ ರಿಪೀಟ್ ಆಗಿದೆ. ಇಟ್ ಈಸ್ ಅ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್. 2 ಮಾರ್ಕ್ಸ್ ಕ್ವಶನು, 3 ಮಾರ್ಕ್ಸ್ ಕ್ವಶನು ಅಥವಾ ವೈವಾ ಕ್ವಶನ್ಸಲ್ಲಿ ಕೇಳ್ತಲೇ ಇರ್ತಾರೆ. ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್. ಲಿಮಿಟೇಷನ್ಸ್ ಆಫ್ ಓಮ್ಸ್ ಲಾ, ಡಿಸ್ಅಡ್ವಾಂಟೇಜಸ್ ಆಫ್ ಓಮ್ಸ್ ಲಾ. ಓಮ್ಸ್ ಲಾ ಎಲ್ಲೆಲ್ಲಿ ಲಿಮಿಟೇಷನ್ಸ್ ಆಗುತ್ತೆ, ಸಖತ್ ಇಂಪಾರ್ಟೆಂಟ್. ಸಿಂಪಲ್ ಆಗಿದೆ. ಓಮ್ಸ್ ಲಾ ಕೆನಾಟ್ ಬಿ, ಓಮ್ಸ್ ಲಾ ಓನ್ಲಿ ಅಪ್ಲಿಕೇಬಲ್ ಫಾರ್ at metallic at low temperature. Ohm's law holds good for at low temperature. Ohm's law na ಒಂದು ಕಂಡಕ್ಟರ್ ಇರ್ಬೋದ್ರೆ ಒಂದು ಲೋ ಟೆಂಪ್ರೇಚರಿಗೆ ಮಾತ್ರ ಅಪ್ಲೈ ಮಾಡ್ತಾರೆ. ಫಸ್ಟ್ ಪಾಯಿಂಟ್. Ohm's law cannot be applied for low temperature and high temperature. Ohm's law cannot be applied for low temperature and high temperature. ಮೂರನೇದು ಅಟ್ ನಾಟ್ ಅಪ್ಲಿಕೇಬಲ್ ಫಾರ್ ಸೆಮಿಕಂಡಕ್ಟರ್ ಡಿವೈಸ್. ಓಮ್ಸ್ ಲಾ ನಾಟ್ ಅಪ್ಲಿಕೇಬಲ್ ಫಾರ್ ಸೆಮಿಕಂಡಕ್ಟರ್ ಡಿವೈಸ್. 3 ಪಾಯಿಂಟ್. ಓಮ್ಸ್ ಲಾ ಅಪ್ಲೈ ಟು ಎ ಗುಡ್ ಮೆಟಾಲಿಕ್ ಕಂಡಕ್ಟರ್, ಅಂದರೆ ಒಂದು ಮೆಟಾಲಿಕ್ ಕಂಡಕ್ಟರ್ಗೆ ಅಪ್ಲೈ ಆಗುತ್ತೆ. ಓಮ್ಸ್ ಲಾ ನಾಟ್ ಅಪ್ಲಿಕೇಬಲ್ ಫಾರ್ ಲೋ ಟೆಂಪ್ರೇಚರ್ ಆ್ಯಂಡ್ ಹೈ ಟೆಂಪ್ರೇಚರ್. ಮೂರನೇದು ಓಮ್ಸ್ ಲಾ ನಾಟ್ ಅಪ್ಲಿಕೇಬಲ್ ಫಾರ್ ಸೆಮಿಕಂಡಕ್ಟರ್ ಡಿವೈಸ್. ಯಾವುದಾದ್ರು ಲೈಕ್ ಥರ್ಮಿಸ್ಟರ್, ಸೆಮಿಕಂಡಕ್ಟರ್, ಟ್ರಾನ್ಸ್ಫಾರ್ಮರ್ ಎಕ್ಸೆಟ್ರಾ. ಸೊ ದಿಸ್ ಈಸ್ ದ ಇಂಪಾರ್ಟೆಂಟ್ ಟಾಪಿಕ್. ಓಕೆ, ನೋಟ್ಸಲ್ಲಿ ಹಿಂದೆ ಮುಂದೆ ಪೇಜಲ್ಲಿರುತ್ತೆ ಟಾಪಿಕ್ಸ್, ಒಂದೇ ಕಡೆ ಇರಲ್ಲ. ಓಕೆನಾ? ಓಕೆ,
ಸೊ ಇನ್ನೊಂದು ಇಂಪಾರ್ಟೆಂಟ್ ಡಿರೈವೇಷನ್ನು 3 ಮಾರ್ಕ್ಸ್ಗೆ ಕೇಳ್ತಾನೆ. ಸೊ ಟು ಡಿರೈವ್ ಆ್ಯನ್ ಈಕ್ವೇಷನ್ ವೆಕ್ಟಾರ್ ಜೆ ಇಸ್ ಈಕ್ವಲ್ ಟು ಸಿಗ್ಮಾ ಇಂಟು ವೆಕ್ಟಾರ್ ಇ. ಈ ಈಕ್ವೇಷನ್ನ ಇನ್ನೊಂದು ಹೆಸರು ಕರೀತಾರೆ ಓಮ್ಸ್ ಲಾ ಇನ್ ವೆಕ್ಟಾರ್ ಫಾರ್ಮ್ ಅಂತಲೂ ಕರೀತಾರೆ. ಎರಡು ಥರ ಡಿರೈವ್ ಆ್ಯನ್ ಈಕ್ವೇಷನ್ ವೆಕ್ಟಾರ್ ಜೆ ಇಸ್ ಈಕ್ವಲ್ ಟು ಸಿಗ್ಮಾ ಇಂಟು ವೆಕ್ಟಾರ್ ಇ ಅಥವಾ ಡಿರೈವ್ ಓಮ್ಸ್ ಲಾ ಇನ್ ವೆಕ್ಟಾರ್ ಫಾರ್ಮ್. 3 ಮಾರ್ಕ್ಸ್ ಕ್ವಶನ್. ಸೊ ಕನ್ಸಿಡರ್ ಎ ಕಂಡಕ್ಟರ್ ಆಫ್ ಲೆಂತ್ L and A is the area of cross section then resistance of the wire is given by or resistance of the conductor is given by. Already we know that resistance is directly proportional to length, resistance is inversely proportional to area of cross section. Proportionality ಹೋದರೆ ಈಕ್ವಲ್ ಸೈನ್ ಬರುತ್ತೆ, ರೋ ಬರುತ್ತೆ. R is equal to rho L by A. What is rho? Resistivity ಗೊತ್ತಿದೆ. Next, V is the potential difference across the conductor. V is the potential difference across the conductor. According to the Ohm's law, V is equal to IR. Now, the value of resistance, equation 1 in equation 2. Resistance value na equation 2 ಗೆ ಸಬ್ಸ್ಟಿಟ್ಯೂಷನ್ ಮಾಡಿ. V ಇದೆ, V equals I. Instead of R, rho L by A. So now do cross multiplication. ಏನು ಮಾಡ್ತೀನಿ ಅಂದರೆ ನ್ಯೂಮರ್ಲೇಟರ್ ಎಲ್ನ ಡಿನಾಮಿನೇಟರ್ ಬರ್ತೀನಿ ವಿ ಬೈ ಎಲ್. ಓಕೆ, ವಿ ಬೈ ಎಲ್ಲೋ ಡಿನಾಮಿನೇಟರ್ಗೆ ಹೋಯ್ತು, ಉಳ್ಕೊಳ್ಳೋದು ವಿ ಬೈ ಎಲ್ ಇಸ್ ಈಕ್ವಲ್ ಟು ರೋ ಬೈ ಎ. ಸೆಕೆಂಡ್ ಚಾಪ್ಟರ್ಲಿ ಡಿರೈವೇಷನ್ ಮಾಡಿದ್ವಿ. ಎಲೆಕ್ಟ್ರಿಕ್ ಫೀಲ್ಡ್ ಇಸ್ ಈಕ್ವಲ್ ಟು ಪೊಟೆನ್ಷಿಯಲ್ ಗ್ರೇಡಿಯಂಟ್ ಅಂತ. ಇ ಇಸ್ ಈಕ್ವಲ್ ಟು ಡಿ ವಿ ಬೈ ಡಿ ಎಕ್ಸ್. ಇ ಅಂದರೆ ಎಲೆಕ್ಟ್ರಿಕ್ ಫೀಲ್ಡ್, ವಿ ಅಂದರೆ ಪೊಟೆನ್ಷಿಯಲ್, ಡಿಸ್ಟೆನ್ಸ್ಗೆ ಲೆಂತ್ ಎಲ್, ಅಲ್ಲಿಗೆ ಇ ಈಕ್ವಲ್ಸ್ ವಿ ಬೈ ಎಲ್. ಸಿಮಿಲರ್ಲಿ ಒನ್ ಮೋಡ್ ಆಫ್ ನೇಷನ್ ಐ ಬೈ ಎ. ಕರೆಂಟ್ ಡೆನ್ಸಿಟಿ ಈಸ್ ಡಿಫೈನ್ಡ್ ಆಸ್ ದ ಎಲೆಕ್ಟ್ರಿಕ್ ಕರೆಂಟ್ ಪರ್ ಯೂನಿಟ್ ಏರಿಯಾ ಆಫ್ ಕ್ರಾಸ್ ಸೆಕ್ಷನ್. ಜೆ ಈಸ್ ಈಕ್ವಲ್ ಟು ಐ ಬೈ ಎ. ವಿ ಬೈ ಎಲ್ ಜಾಗದಲ್ಲಿ ಪ್ಲೇಸಲ್ಲಿ ಸಬ್ಸ್ಟಿಟ್ಯೂಷನ್ ಇ ಎಲೆಕ್ಟ್ರಿಕ್ ಫೀಲ್ಡ್. ಓಕೆ, ಐ ಬೈ ಎನಲ್ಲಿ ಜೆ ವೆಕ್ಟಾರ್ ಜೆ ಇಂಟು ರೋ. ಇ ಈಸ್ ಈಕ್ವಲ್ ಟು ಜೆ ಇಂಟು ರೋ. ಓಕೆ, ಸೊ ನಾನು ಜೆಗೆ ಫಾರ್ಮುಲಾ ಬರಿತೀನಿ. ಜೆಗೆ ಬರೆದ್ರೆ ಏನಾಗುತ್ತೆ ಫಾರ್ಮುಲಾ ಅಂದರೆ, ಸೊ ಜೆ ಈಸ್ ಈಕ್ವಲ್ ಟು, ಇಲ್ಲಿ ಬರೋದಿಲ್ಲ, ಓಕೆ ಇಲ್ಲೇ ಒಂದು ಸ್ಟೆಪ್ಪಲ್ಲಿ ತೋರಿಸ್ತೀನಿ ನೋಡಿರಿ. ಜೆಗೆ ಬರೆದ್ರೆ ವೆಕ್ಟಾರ್ ಜೆ ಈಸ್ ಈಕ್ವಲ್ ಟು ಇ ಬೈ ರೋ. ಡಿನಾಮಿನೇಟರ್ ಬರುತ್ತೆ ರೋ. 1/ρ ಅಂದರೆ ಸೊ ರೆಸಿಸ್ಟಿವಿಟಿ. 1/ρ ಇಸ್ ಕಾಲ್ಡ್ ಏನು ಕರ್ತೀವಿ ಅಂದರೆ ಕಂಡಕ್ಟಿವಿಟಿ. 1/r ಇಸ್ ಕಾಲ್ಡ್ ಕಂಡಕ್ಟಿವಿಟಿ. ಸಬ್ಸ್ಟಿಟ್ಯೂಷನ್ ಮಾಡಿ. 1/ρ ಬದಲಿಗೆ ವೆಕ್ಟಾರ್ ಜೆ ಇಸ್ ಈಕ್ವಲ್ ಟು ಸಿಗ್ಮಾ ಇಂಟು ವೆಕ್ಟಾರ್ ಇ. ದಿಸ್ ಫಾರ್ಮುಲಾ ಇಸ್ ಕಾಲ್ಡ್ ಏನು ಕರಿತೀವಿ ಅಂದರೆ ಓಮ್ಸ್ ಲಾ ಇನ್ ವೆಕ್ಟಾರ್ ಫಾರ್ಮ್ ಅಥವಾ ಎಕ್ಸ್ಪ್ರೆಷನ್ ಫಾರ್ ಕಂಡಕ್ಟಿವಿಟಿ ಅಥವಾ ರಿಲೇಷನ್ ಬಿಟ್ವೀನ್ ಕರೆಂಟ್ ಡೆನ್ಸಿಟಿ, ಎಲೆಕ್ಟ್ರಿಕ್ ಫೀಲ್ಡ್ ಆ್ಯಂಡ್ ಕಂಡಕ್ಟಿವಿಟಿ. ಇದು ಸಣ್ಣದೊಂದು 3 ಮಾರ್ಕ್ಸ್ಗೆ ಡಿರೈವೇಷನ್. ಓಕೆ, ಇದಾದಮೇಲೆ ನೆಕ್ಸ್ಟು ಒಂದು ಡಿರೈವೇಷನ್ ಬರುತ್ತೆ ನೋಡ್ಕೊಳ್ಳಿ. ಈ ಡಿರೈವೇಷನ್ಗೆ ಹೆಡಿಂಗ್ಸು ತುಂಬ ಸಖತ್ ಇಂಪಾರ್ಟೆಂಟ್. 5 ಮಾರ್ಕ್ಸ್ಗೆ ತುಂಬ ಸಲ ಎಕ್ಸಾಮ್ ಕೇಳಿದ್ದೀನಿ. ಡಿರೈವ್ ಆ್ಯನ್ ಈಕ್ವೇಷನ್ ಸಿಗ್ಮಾ ಇಸ್ ಈಕ್ವಲ್ ಟು ಎನ್ ಇ ಸ್ಕ್ವೇರ್ ಟೌ ಬೈ ಎಮ್. 5 ಮಾರ್ಕ್ಸ್ಗೆ ಇಷ್ಟೇ ಕೇಳೋದು ಜಾಸ್ತಿ. ಅಥವಾ ಡಿಡಕ್ಷನ್ ಆಫ್ ಓಮ್ಸ್ ಲಾ ಅಂತಲೂ ಬರುತ್ತೆ. ಸೊ ಇಲ್ಲಿವರೆಗೂ ಮಾಡಿದ್ರೆ ಅಪ್ ಟು ದಿಸ್ ಒನ್, ಡಿರೈವ್ ಆ್ಯನ್ ಈಕ್ವೇಷನ್ ಸಿಗ್ಮಾ ಎನ್ ಇ ಸ್ಕ್ವೇರ್ ಟೌ ಬೈ ಎಮ್. ಆನ್ ಎಕ್ಸಾಮಲ್ಲಿ 4 ಟೈಮ್ಸ್ ರಿಪೀಟ್ ಆಗಿದೆ, ಅವಾಗ ರಿಪೀಟ್ ಆಗ್ತಾ ಇರುತ್ತೆ. ಫಸ್ಟು ಇಷ್ಟು ಕಲ್ತ್ಕೊಳ್ಳಿ. ನೆಕ್ಸ್ಟ್ ಪಾರ್ಟಿಂದ ಏನಿದೆ ಅದನ್ನ ಆಮೇಲೆ ಹೇಳ್ತೀನಿ ಏನು ಅಂತ. ಓಕೆನಾ? ವೆರಿ ಇಂಪಾರ್ಟೆಂಟ್ ಡಿರೈವೇಷನ್. 5 ಮಾರ್ಕ್ಸ್ಗೆ ಡಿರೈವ್ ಆ್ಯನ್ ಈಕ್ವೇಷನ್ ಸಿಗ್ಮಾ ಇಸ್ ಈಕ್ವಲ್ ಟು ಎನ್ ಇ ಸ್ಕ್ವೇರ್ ಟೌ ಬೈ ಎಮ್. ಓಕೆ, ಸೊ ಸಣ್ಣದೊಂದು ಡಯಾಗ್ರಾಮ್ ಇದೆ. ಈ ಡಯಾಗ್ರಾಮ್ ಆಲ್ರೆಡಿ ನಾವು ಹೇಳಿದ್ವಿ. ಏನು? ಕನ್ಸಿಡರ್ ಎ ಕಂಡಕ್ಟರ್ ಆಫ್ ಲೆಂತ್ ಎಲ್. A is the area of cross section. Is as shown in the figure. Let E is the applied electric field. Then electrons are drifted with a velocity
ಎಲೆಕ್ಟ್ರಿಕ್ ಫೀಲ್ಡನ್ನು ಅಪ್ಲೈ ಮಾಡಿದಾಗ ಎಲೆಕ್ಟ್ರಾನ್ ಡ್ರಿಫ್ಟ್ ಆಗ್ತವೆ. ಸೊ ವಾಟ್ ಈಸ್ ದ ಎಕ್ಸ್ಪ್ರೆಷನ್ ಫಾರ್ ಡ್ರಿಫ್ಟ್ ವೆಲಾಸಿಟಿ? ದ ಮ್ಯಾಗ್ನಿಟ್ಯೂಡ್ ಆಫ್ ದ ಡ್ರಿಫ್ಟ್ ವೆಲಾಸಿಟಿ ಇಸ್ ಗಿವನ್ ಬೈ ದ ಎಕ್ಸ್ಪ್ರೆಷನ್ VD is equal to E capital E tau by m is called equation 1, where E ಅಂದರೆ ಮ್ಯಾಗ್ನಿಟ್ಯೂಡ್ ಆಫ್ ದಿ ಚಾರ್ಜ್ ಆಫ್ ದ ಎಲೆಕ್ಟ್ರಾನ್, ಕ್ಯಾಪಿಟಲ್ E ಅಂದರೆ ಎಲೆಕ್ಟ್ರಿಕ್ ಫೀಲ್ಡ್, ಎಮ್ ಅಂದರೆ ಮಾಸ್ ಆಫ್ ದ ಎಲೆಕ್ಟ್ರಾನ್, ಟೌ ಅಂದರೆ ರಿಲ್ಯಾಕ್ಸೇಷನ್ ಟೈಮ್. ಟೌ ಅಂದರೆ ರಿಲ್ಯಾಕ್ಸೇಷನ್ ಟೈಮ್. ಸೊ ವೆನ್ ಎನ್ ಎಲೆಕ್ಟ್ರಾನ್ ಮೂವಿಂಗ್ ಇನ್ ಆನ್ ಕಂಡಕ್ಟರ್, when an electron moving in an conductor, then the current will be produced. Already we know that there is a relation, last class agide, there is a relation between electric current and drift velocity. Electric current and drift velocity. What is the formula? I is equal to NAEVD. Relation between electric current and drift velocity, I equals NAEVD. ಲಾಸ್ಟ್ ಕ್ಲಾಸಲ್ಲಿ ಮಾಡಿದ್ದೀವಿ, ಪ್ರೂವ್ ಮಾಡಿದ್ದೀವಿ. ಸರ್ ವಾಟ್ ಈಸ್ ಎನ್? ನಂಬರ್ ಆಫ್ ಫ್ರೀ ಎಲೆಕ್ಟ್ರಾನ್ ಫಾರ್ ಯೂನಿಟ್ ವಾಲ್ಯೂಮ್. ವಾಟ್ ಈಸ್ ಎ? ಏರಿಯಾ ಆಫ್ ಕ್ರಾಸ್ ಸೆಕ್ಷನ್. ವಾಟ್ ಈಸ್ ದಿ ಚಾರ್ಜ್ ಆಫ್ ದ ಮ್ಯಾಗ್ನಿಟ್ಯೂಡ್? ವಾಟ್ ಈಸ್ VD? ಡ್ರಿಫ್ಟ್ ವೆಲಾಸಿಟಿ. Now we are substituting the value of drift velocity in the equation 2. Okay, I is remains same, equals NAE. Instead of VD we have to substitute this one, E tau by m. Okay, listen, next step you have to ಏನು ಮಾಡ್ತಾಯಿದ್ದೀನಿ ಅಂದರೆ ಎಲೆಕ್ಟ್ರಿಕ್ ಫೀಲ್ಡನ್ನ ಹೊರಗಡೆ ತಗೋತೀನಿ, ಈನ ಹೊರಗಡೆ ತಗೋತೀನಿ, ಬಾಕಿದೆಲ್ಲ ಅಲ್ಲೇ ಇರಲಿ. I is equal to NA E into E square, small e square, tau by m. ಈನ ಆಚೆ ತೊಗೊಂಡಿದ್ದಷ್ಟೆ. ಈಕ್ವೇಷನ್ 3. Now cross multiplication, A comes to denominator, I by A is equal to N E square tau by m into E. What is the, we know that electric current per area is called current density vector J. Electric field E ಬರ್ದೀನಿ, ಇದಿಷ್ಟು ಕಾನ್ಸ್ಟೆಂಟ್ N E square tau by m. N E square tau by m ನ ಕಾನ್ಸ್ಟೆಂಟ್ ಸಿಗ್ಮಾ ಅಂತ ಗೊತ್ತೇ, ಸಿಗ್ಮಾ, ವೇರ್ ಸಿಗ್ಮಾ ಇಸ್ ಈಕ್ವಲ್ ಟು N E square tau by m. ದಿಸ್ ಈಸ್ ದ ಎಕ್ಸ್ಪ್ರೆಷನ್ ಫಾರ್, ಅಥವಾ ಸಿಗ್ಮಾ ಇಸ್ ಈಕ್ವಲ್ ಟು N E square tau by m. ಅಪ್ ಟು ಇಲ್ಲಿವರೆಗೂ ಸ್ಟಾಪ್ ಮಾಡಿ. ಈ ಕ್ವಶನ್ ಸಪ್ರೇಟ್ ಬೇರೆ ಇಂಪಾರ್ಟೆಂಟ್, ಇದೊಂದು ಈ ಕ್ವಶನ್ನು. ನೆಕ್ಸ್ಟು ಅಲ್ಲೇ ಕೊಟ್ಟಿದ್ದ ನೋಟ್ಸಲ್ಲಿ ಡಿಡಕ್ಷನ್ ಆಫ್ ಓಮ್ಸ್ ಲಾ, ವೆಕ್ಟಾರ್ ಫಾರ್ಮ್ನ ಡಿಡಕ್ಷನ್ ಮಾಡ್ಬೋದು. ಕಂಟಿನ್ಯೂಯೇಷನ್ ನೋಡ್ಕೊಳ್ಳಿ. ಸೊ ವಾಟ್ ಈಸ್ ದ ರಿಲೇಷನ್ ಬಿಟ್ವೀನ್ ಎಲೆಕ್ಟ್ರಿಕ್ ಫೀಲ್ಡ್ ಆ್ಯಂಡ್ ಎಲೆಕ್ಟ್ರಿಕ್ ಪೊಟೆನ್ಷಿಯಲ್? E is equal to delta V by delta x. E electric field, V potential, length, equation 5. Using in equation 3, equation 3 ಗೆ ಇಲ್ಲಿ ಬನ್ನಿ. ಸೊ I N A E square tau by m ಬಂತಾ? ಇನ್ಸ್ಟೆಡ್ ಆಫ್ E ಎಲೆಕ್ಟ್ರಿಕ್ ಫೀಲ್ಡ್ ಬದಲಿಗೆ V by N. ಸೊ ವಿನ ಇಲ್ಲೇ ಇಟ್ಕೊಳ್ಳಿ, ರಿಮೈನಿಂಗ್ ಥಿಂಗ್ಸ್ ಕ್ರಾಸ್ ಮಲ್ಟಿಪ್ಲಿಕೇಶನ್. ವಿ ಇಲ್ಲೇ ಇಟ್ಕೊಂಡೆ, ಸೊ ಎಲ್ಲ ಏನಾಗುತ್ತೆ, ನ್ಯೂಮರೇಟ್ರಿಗೆ ಹೋಗುತ್ತೆ, ಎಮ್ಮು ನ್ಯೂಮರೇಟ್ರಿಗೆ ಹೋಗುತ್ತೆ, ಎಲ್ಲು ನ್ಯೂಮರೇಟ್ರಿಗೆ ಹೋಗುತ್ತೆ, I ನ್ಯೂಮರೇಟರ್. ದೀಸ್ ಥಿಂಗ್ಸ್ ಕಮ್ಸ್ ಟು ಡಿನಾಮಿನೇಟರ್ N E square tau by A. ಓಕೆ, ವಿ ಹೈ, ಲಿಸನ್ here, mass of the electron, number of free electron for density, charge of the electron, relaxation time for a given temperature is constant. ಕೊಟ್ಟಿರೋ ಟೆಂಪ್ರೇಚರ್ ಆಗುತ್ತೆ ಕಾನ್ಸ್ಟೆಂಟ್, ವಿ ಕಾಲ್ಡ್ R. ಅಲ್ಲಿಗೆ ಸೊ ವಿ ಇಸ್ ಈಕ್ವಲ್ ಟು ಇದಿಷ್ಟು R ಅಂತ ತೊಗೊಂಡ್ರೆ ಏನಾಗುತ್ತೆ, R ಆಗುತ್ತೆ ಇಂಟು I. ಅಂದರೆ ಇಯರ್ I is directly proportional to V. Hence we have proved the deduction of Ohm's law. This is also called vector form of Ohm's law. ವೆಕ್ಟರ್ ಫಾರ್ಮ್ ಆಫ್ ಓಮ್ಸ್ ಲಾ ಅಂತಲೂ ಕರೀತಾರೆ. ಓಕೆ, ಈ ಎಕ್ಸಾಮಿನಲ್ಲಿ ಸಪ್ರೇಟ್ ಮಾಡಿ ಎರಡು ಕ್ವಶನ್ನ, ಡಿರೈವ್ ಆ್ಯಂಡ್ ಈಕ್ವೇಷನ್ ಅನ್ನೋದನ್ನು ಡೆಫಿನೇಷನ್ ಮಾಡಿ ಇಲ್ಲಿವರೆಗೂ ಒಂದು ಕ್ವಶನ್ನು, ರಿಮೈನಿಂಗ್ ಒಂದು ಕ್ವಶನ್, ಆಯಿತಾ? ಸಪ್ರೇಟ್ ಬರೆದು ಸಪ್ರೇಟ್ ಓದ್ಕೊಂಡು, ಓಕೆನಾ?